ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. 13 ಗುಂಡಿ ಅಗದಾಯಿತು, 13ನೇ ಪಾಯಿಂಟ್ ತನಕ ಬಂದಾಯಿತು. ಭೀಮನಿಗೆ ಅತಿ ಹೆಚ್ಚು ವಿಶ್ವಾಸವಿದ್ದಂಥ ಜಾಗಕ್ಕೆ ಬಂದು ಅಗಿದ್ರು, 15 ಅಡಿ ಆಳ ಅಗಿದ್ರು, ಅಲ್ಲಿ ನೀರು ಬರ್ತೈತೆ, ಕೆಬ್ಬೆ ಮಣ್ಣು ಸಿಗ್ತೈತೆ ಹೊರತು ಒಂದೇ ಒಂದು ಅಸ್ಥಿ ಪಂಜರದ ಸುಳಿವು ಅಲ್ಲಿ ಸಿಗ್ತಾ ಇಲ್ಲ. ಬುರುಡೆ ಬುರುಡೆ ಬಿಡ್ತೀರೇನೋ ಇಷ್ಟು ದಿನ ನೀವೆಲ್ಲ ಸೇರಿಕೊಂಡು. ಅವನು ಯಾವನೋ ಬಂದ ಒಬ್ಬ ಮುಸುಕುದಾರಿ, ಅವ್ನ ಪರವಾಗಿ ನೀವೆಲ್ಲ ನಿಂತ್ಕೊಬಿಟ್ಟು ಬುರುಡೆ ಬಿಡ್ಕೊಂಡು ಬಂದ್ಬಿಟ್ರಿ ಇಲ್ಲಿ ತನಕ. ನಿಮ್ಮನ್ನು ತಗೊಂಡೋಗಿ ಬುರುಡೆ ಹೊಡೆದಾಕ್ಬೇಕು. ಹಾಗೆ ಹೀಗೆ ನೀವಂಥವ್ರು ನೀವಿಂಥವ್ರು, ನೀವು ಅದಿಸ್ಕೊಂಡಿದ್ದೀರಿ, ನೀವು ಇದಿಸ್ಕೊಂಡಿದ್ದೀರಿ, ನೀವು ಆ ಗ್ಯಾಂಗು, ನೀವು ಈ ಗ್ಯಾಂಗು ಬೈಯೋದಕ್ಕೆ ಕೆಲವರಿಗೆ ಸಿದ್ಧವಾಗಿರ್ತೀರಿ. ದಯವಿಟ್ಟು ಇನ್ನೂ ಆ್ಯಡ್ಸ್ ಪ್ಲೇ ಆಗಿ ಮುಗ್ದೇ ಇರಲ್ಲ, ಅಂದರೆ ವಿಡಿಯೋ ಆರಂಭನೇ ಆಗಿರಲ್ಲ, ಆಲ್ರೆಡಿ ಟೈಪ್ ಮಾಡೋಕ್ಕೆ ಸಿದ್ಧವಾಗಿರ್ತೀರಿ. ದಯವಿಟ್ಟು ತಾಳ್ಮೆಯಿಂದ ವಿಡಿಯೋವನ್ನು ನೋಡಿ ಕೊನೆ ತನಕ ಹೌದು ಇವನು ಬೈಬೇಕು ಅಂತ ಅನ್ಸೋರು ಬೈರಿ. ಯಾಕೆಂದರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಪರ ವಿರೋಧ, ತಿರಸ್ಕಾರ, ಪುರಸ್ಕಾರ ಎಲ್ಲವೂ ಕೂಡ ಇರುತ್ತೆ. ನೀವು ನನ್ನನ್ನು ಕೇವಲ ಪುರಸ್ಕಾರನೇ ಮಾಡಬೇಕು ಅಂತಂದರೆ ದೇವ್ರನ್ನೇ ಬಿಡದೇ ಇರುವಂಥ ಕಾಲ. ನಮ್ಮನ್ನು ಬಿಡ್ತಾರಾ? ಓಕೆ, ಬೈಕೊಳ್ಳಿರಿ ನೀವು. ಆದರೆ ಸತ್ಯಾಸತ್ಯತೆಯನ್ನು ಗಮನಿಸಿ, ಆ ಸುದ್ದಿಯನ್ನು ಗಮನಿಸಿ, ಅಲ್ಲೂ ಕೂಡ ನಿಮಗೆ ಸ್ಯಾಟಿಸ್ಫೈಡ್ ಆಗ್ತಿಲ್ಲ ಅಂತಂದರೆ ಬೈರಿ. ಇಲ್ಲ ಇವ್ನು ಕೇಳ್ತಿರೋಂಥದ್ರಲ್ಲೂ ವ್ಯಾಲಿಡ್ ಪಾಯಿಂಟ್ ಇದೆಯಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಈಗ ನಾನೇನು ಪ್ರಶ್ನೆ ಕೇಳೋದಕ್ಕೆ ಹೊರಟಿದ್ದೀನಲ್ಲ ಅದನ್ನು ನೀವು ಕೇಳಿ ಅಂತ ಮನವಿ ಮಾಡಿ ಕೇಳ್ಕೊಳ್ತೀನಿ. ಇನ್ನು ಕೆಲವು ಯೂಟ್ಯೂಬ್ ಐಡಿಗಳನ್ನು ಗಮನಿಸಿದ್ರೆ ಜುಲೈ 2025 ಎಂಡಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಐಡಿಗಳು, ಇನ್ನು ಕೆಲವರು ಆಗಸ್ಟ್ ಫಸ್ಟ್ ವೀಕಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಯೂಟ್ಯೂಬ್ ಐಡಿಗಳು. ಅವರೆಲ್ಲರೂ ಏಕಾಏಕಿ ಬರ್ತಾರೆ, ಬಂದು ತುಪ್ಪಕ್ ಅಂತ ಉಗಿದ್ಬಿಟ್ಟು ಅವ್ರಿಗೆ ಅನ್ನಿಸ್ತಂಗೆ ಕೋಳಿ ಕಸ ಥರ ಗೀಜ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಬಟ್ ಐ ರೆಸ್ಪೆಕ್ಟ್, ನಿಮ್ಮನ್ನು ನಾವು ಗೌರವಿಸ್ತೀವಿ. ಯಾಕೆ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಕಡೆಯಿಂದ ಅಲ್ಲಿ ತಪ್ಪಾಗ್ತಿದೆ ಅನ್ನುವಂತಹ ಅನಿಸಿಕೆ ಅಭಿಪ್ರಾಯ ಬಂದಿರೋದ್ರಿಂದ ನೀವು ಬೈತಾ ಇದ್ದೀರಿ, ನಿಮ್ಗೆ ತಪ್ಪು ಅಂತ ಹೇಳಲ್ಲ. ಆದರೆ ಸತ್ಯವನ್ನು ಅರಿತು ನೀವು ಬೈತೀರಾ ಅಂತಂದರೆ ಬಹುಶಃ ನೀವು ಇಲ್ಲಲ್ಲ ಬೈಯುವಂಥದ್ದು, ಬೇರೆ ಕಡೆ ಬೈತೀರಾ ಅಂತ ನಾನು ಅಂದ್ಕೊಂಡು ಈ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಂಥ ಸಾಕ್ಷಿದಾರನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮುಗೀತು. ಪಾಯಿಂಟ್ ನಂಬರ್ 13 ತನಕ ಗುರುತಾಯಿತು. ಅದಾದಮೇಲೆ ಬೇರೆ ಬೇರೆ ಪಾಯಿಂಟ್ಗಳಿಗೂ ಕೂಡ ಹೋಗಿ ಬಂದಾಯಿತು. ಆದರೆ ತುಂಬ ಇಂಪಾರ್ಟೆಂಟ್ ಆಗಿದ್ದಂಥ 13ನೇ ಪಾಯಿಂಟು, 2000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಪೊಲೀಸರು ಟೇಪ್ ಅಳವಡಿಸಿದಂತಹ ಅಥವಾ ಸಾಕ್ಷಿದಾರ ತೋರಿದಂತಹ ಆ ಒಂದು ಜಾಗದಲ್ಲಿ ಕಳೆದ 3 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಕ್ಷಣದವರೆಗೆ ಆ ಜಾಗದಲ್ಲಿ 8 ರಿಂದ 15 ಅಡಿ ಆಳ ಆಗಿದ್ರೂ ಏನೂ ಕೂಡ ಸಿಗ್ತಾ ಇಲ್ಲ. ಭೀಮನಿಗೆ ನಿರಾಶೆ ಆಗಿರ್ಬೋದು. ಅವನೇ ನಮ್ಮ ಅತ್ತೆ ಮಗನ ನಿರಾಶೆ ಆಗೈತೆ, ಅವ್ನಿಗೇನಾದ್ರು ಬೇಜಾರಾಗೈತೆ ಅಂತ ಅವನೇನಾದ್ರು ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದು ಷಡ್ಯಂತ್ರ ಮಾಡ್ತಾವನೆ ಅಂತಂದರೆ ಶಿಕ್ಷೆ ಆಗುತ್ತೆ. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ಅವನು ಬಂದ ತಕ್ಷಣವೇ ನ್ಯಾಯಾಧೀಶರು ಹೇಳಿರ್ತಾರೆ ಅವನಿಗೆ, ನೋಡಪ್ಪ ನೀನು ಮಾಡ್ತಿರ್ತಕ್ಕಂಥದ್ದು ಒಂದು ದೊಡ್ಡ ಗಂಭೀರ ಆರೋಪ, ನಾಳೆ ದಿನ ಇದೇನಾದ್ರು ಸುಳ್ಳಾಯಿತು, ನೀನೇನಾದ್ರು ಉಲ್ಟಾ ಹೊಡೆದೆ ಅಂತಂದರೆ ನಿನಗೆ ಶಿಕ್ಷೆ ಆಗುತ್ತೆ, ಒಪ್ಪಿಗೆನಾ ಅಂತ ಹೇಳಿರ್ತಾರೆ. ಹೌದು ಸ್ವಾಮಿ ಅಂತ ಒಪ್ಪಿಗೆ ಅಂತ ಹೇಳಿರ್ತಾನೆ ಅವನು. ಅದಾದ್ಮೇಲೆ ಧರ್ಮಸ್ಥಳ ಪೊಲೀಸರು ಯಾವಾಗ ಬ್ರೈನ್ ಮ್ಯಾಪಿಂಗು ಮಂಪರ್ ಪರೀಕ್ಷೆ ಮಾಡಿಸ್ಬೇಕು ಅನ್ನೋ ಓಡೋಗಂಗವನೇ ಯಾಕೋ ಅಂತ ಇನ್ನೂ ಈ ಸ್ಥಳ ಮಹಜರು ಪ್ರಕ್ರಿಯೆ ಇವೆಲ್ಲ ಆಗೋದಕ್ಕೆ ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅವಾಗ ಅವನೇ ಕೂಡ ಹೇಳ್ತಾನಲ್ಲ, ಓಕೆ ನನ್ನನ್ನು ಮಾಡಿ, ಆದರೆ ನಾನು ತೋರಿಸ್ತೀನಿಲ್ಲ ಆ ಪಾಯಿಂಟ್ಗಳಲ್ಲಿ ಹೋಗಿ ಅಗದು ನಂತರ ಮಾಡಿ ಅಂತ. ಈಗ ಮಾಡಬಹುದು ಅವನನ್ನು, ಆದರೆ ಅವನನ್ನು ಮಾಡೋದಕ್ಕೂ ಮೊದಲು, ಮಂಪರ್ ಪರೀಕ್ಷೆ ಮಾಡೋದಕ್ಕೂ ಮೊದಲು ಒಂದಷ್ಟು ಪ್ರಶ್ನೆಗಳನ್ನು ನಾವು ಮುಂದೆ ಇಡ್ತೀನಿ, ಅದು ನಿಮಗೆ ಈ ಪ್ರಶ್ನೆಗಳೆಲ್ಲ ಯಾವ ಲೆಕ್ಕ ಅಂತ ಅನ್ನಿಸ್ಬಿಟ್ಟು ಅವನ್ನ ಮಂಪರ್ ಪರೀಕ್ಷೆ ಮಾಡ್ತೀರಾ ಅಥವಾ ಮುಂದಿನ ಕ್ರಮಗಳನ್ನು ಕೈಗೊಳ್ತೀರಾ ಗೊತ್ತಿಲ್ಲ. ಆ ಹೇಳುವಂಥ ಪ್ರಶ್ನೆಗಳನ್ನು ಗಮನಿಸಿ, ಹೌದಲ್ವಾ ಇದರಲ್ಲೇನೋ ಅಂಶ ಇದೆಯಲ್ಲ, ಹೌದಲ್ವಾ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಆರಂಭದಲ್ಲಿ ಭೀಮಾ ಅಥವಾ ಸಾಕ್ಷಿದಾರ 13ನೇ ಪಾಯಿಂಟ್ ತನಕ ತೋರಿಸ್ತಾನೆ. ಒಂದು ಕಡೆ ಸಿಕ್ತೋ ಬಿಡ್ತೋ ಗೊತ್ತಿಲ್ಲ. ಈ ವಕೀಲರು ಏನು ಮಾಡ್ತಿದ್ರು, ಪ್ರತಿದಿನ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಿದ್ರು. ಅದನ್ನು ಆಧರಿಸಿ ನಮಗೆ ಬಂದಿರತಕ್ಕಂಥ ಮಾಹಿತಿ ಅಂತ 2 ವಿಡಿಯೋಗಳಲ್ಲಿ ಅಷ್ಟೇ ನಾನು ಉಲ್ಲೇಖಿಸಿ ಹೇಳಿದ್ದೀನಿ. ಇನ್ನು ಉಳಿದಂತಹ ವಿಡಿಯೋಗಳಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ. ದಯವಿಟ್ಟು SIT ಅವರು ಕೊಡೋದಾದ್ರೆ ಎಲ್ರಿಗೂ ಮಾಹಿತಿ ಕೊಡಿ. ಯಾಕೆ ಕೆಲವ್ರಿಗೆ ಮಾತ್ರ ಕೊಡ್ತೀರಿ? ಯಾಕಂತಂದರೆ ಮಾಧ್ಯಮಗಳು ಅಲ್ಲಿ ಹೋಗಿ ಆಗೀತವ್ರೆ ಅಂತ ತಕ್ಷಣ ಸರಿ ಗುದ್ಲಿ ಇನ್ನೂ ಬಿದ್ದೇ ಇರಲ್ಲ. ನಮಗೆ ಬಂದಿರತಕ್ಕಂಥ ಉನ್ನತ ಮಾಹಿತಿಯ ಪ್ರಕಾರ ಅಂತ ಹೊಡೆದ್ಬಿಡ್ತಿರೋ ಸುದ್ದಿನ. ಹಂಗಾಗಿ ಸ್ವಲ್ಪ ಕೋಪನೂ ಬರ್ತಿತ್ತು, ನಮಗೆ ಸಿಗದಿರೋಂಥ ಮಾಹಿತಿ ಇವ್ರಿಗೆ ಹೆಂಗೆ ಸಿಗ್ತೈತೆ ಅಂತ. ಬಟ್ ಕೆಲವರಿಗೆ ಯೂಟ್ಯೂಬರ್ಸ್ಗಳ ಮೇಲೆ ಅಷ್ಟೇ ಕಣ್ಣು, ಇವ್ರಿಗೆ ಹೆಂಗೆ ಸಿಗ್ತೈತೆ ಮಾಹಿತಿ ಅಂತ. ಅದೇ ಮಾಧ್ಯಮಗಳು ಕೂಡ ಅದೇ ರೀತಿಯ ಸುದ್ದಿಯನ್ನು ಹೊಡೆದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಯಾಕಂದರೆ ಯೂಟ್ಯೂಬರ್ಸ್ಗಳನ್ನ ನೇರವಾಗಿ ಪ್ರಶ್ನೆ ಮಾಡ್ಬೋದು, ಅದೇ ಮಾಧ್ಯಮಗಳನ್ನ ಯಾರು ಅಂತ ಪ್ರಶ್ನೆ ಮಾಡೋದು 100 ಜನ ಕೆಲಸ ಮಾಡ್ತಾರೆ. ಸರಿ ಓಕೆ, ನಿಮ್ಮ ಕ್ವಶನ್ಗೆ ಬಂದ್ಬಿಡ್ತೀವಿ, ನಿಮ್ಮ ಹಾದಿಗೆ ಬಂದ್ಬಿಡ್ತೀವಿ. ಎಲ್ಲೂ ಕೂಡ ಸಿಗಲಿಲ್ಲ. ಎಲ್ಲೋ ಒಂದು 2-3 ಕಡೆ ಸಿಕ್ತಂತೆ, ಅಂತೆ ಕಂತೆ ಸಂತೆ ಮುಗೀತು. SIT ಅಧಿಕಾರಿಗಳಿಗೆ ನಾನು ನೆನ್ನೆನೂ ಕೂಡ ಕೇಳಿದೆ, ಅಂದರೆ ನನ್ನ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದ್ದು, ಯಾಕೆ ಅಧಿಕಾರಿಗಳು ಅಲ್ಲೆಲ್ಲೂ ಕೂಡ ಸಿಗಲಿಲ್ಲ ಅಂತಂದ್ರೂ ಮುಂದುವರಿದಂತಹ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ, ಸ್ಥಗಿತಗೊಳಿಸಬಹುದಿತ್ತಲ್ವಾ ಅಂತ ಅಂದ್ಕೊಂಡಿದ್ದೆ ನಾನು ಕೂಡ. ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಬಹುಶಃ ಏನಾದ್ರು ಸಿಕ್ಕಿರ್ಬೋದೇನೋ ಗೊತ್ತಿಲ್ಲ ನಮಗೆ ಅಂತ. ಅದೇ ರೀತಿ ನಿನ್ನೆ ವಿಧಾನಸೌಧದ ಕಲಾಪದಲ್ಲೂ ಕೂಡ ಶೂನ್ಯ ಸಮಯದ ಸಂದರ್ಭದಲ್ಲಿ, ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅಂತ ವಿಚಾರಗಳಿರ್ತಾವಲ್ಲ ಅವನ್ನ ಎತ್ಕೊಳ್ತಾರೆ. ಕಾರ್ಕಳದ ಶಾಸಕರೊಬ್ಬರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಧ್ವನಿಯನ್ನು ಎತ್ತುತ್ತಾರೆ. ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಒಂದು ಧರ್ಮದ ಕ್ಷೇತ್ರದಲ್ಲಿ, ನೀವು ಸರ್ಕಾರದವರು 100 ಗುಂಡಿ ತೆಗೆಸ್ಕೊಂಡು ಕೂತಿರ್ತೀರಾ ನೀವು, ಹಾಗೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, 100 ಗುಂಡಿ ತೆಗೆಸ್ಕೊಳ್ಳೋ ಕೂತ್ಕೊಳ್ಳೋ ಅಂತ ನಮಗೂ ಟೈಮ್ ಇಲ್ಲ,
ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಅಲ್ಲಿ ಹೋಗಿ ಮಾಡಿ ಅಂತ ಜನರ ಕೂಗಿಗೆ ಸಂಬಂಧಪಟ್ಟ ಹಾಗೆ ಅವ್ರು ವರದಿ ಕೊಡ್ತಾರೆ, ವರದಿ ಕೊಟ್ಟ ಮೇಲೆ ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನ ಸರ್ಕಾರ ಮಾಡುತ್ತೆ ಅಂತೇಳಿ ಅವರು ಸ್ಟೇಟ್ಮೆಂಟನ್ನು ಮುಗಿಸ್ತಾರೆ. ಅದೇ ಸಂದರ್ಭದಲ್ಲಿ ಈ ಒಂದು ವಿಶೇಷ ತನಿಖಾ ತಂಡದ IPS ಅಧಿಕಾರಿ ಆಗಿರ್ತಕ್ಕಂಥ ಅನುಚೇತ್ ಅವರು ವಿಧಾನಸೌಧಕ್ಕೆ ಭೇಟಿಯಾಗಿ ವಾಪಸ್ ಬರ್ತಾರೆ. ಕೆಲವರ ಅಭಿಪ್ರಾಯದ ಪ್ರಕಾರ ಅಲ್ಲಿ ಹೋಗಿ ಇದಕ್ಕೆ ಸಂಬಂಧಪಟ್ಟ ಏನೋ ವರದಿಯನ್ನು ಅವರು ಸರ್ಕಾರಕ್ಕೆ ಸಂಬಂಧಪಟ್ಟ ಶಾಸಕರ ಸಚಿವರಿಗೆ ಕೊಟ್ಟಿರಬಹುದು ಅನ್ನುವಂಥದ್ದೊಂದು ಮಾಹಿತಿ. ಅದಾದ ನಂತರ ಸಂಜೆ ಯಾವುದೋ ಒಂದು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಪ್ರತಿಕ್ರಿಯಿಸಿದ್ದಾರೆ. ಅವರು ಹೇಳಿರೋದೇನು ಅಂತಂದ್ರೆ 13ನೇ ಪಾಯಿಂಟ್ ಅಂತ ಏನಿದೆ ಈಗ ಆ ಒಂದು ಜಾಗದಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನೋಂಥದ್ದನ್ನ ಗಮನಿಸ್ತೆ. ತದನಂತರ ಮೊನ್ನೆ GPR ಅನ್ನು ತರಿಸಲಾಯಿತು ಆ ಒಂದು ಜಾಗಕ್ಕೆ. ಸಿದ್ಧತೆ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಯಿತು GPR ಅನ್ನ. ನಿನ್ನೆ ಆ ಜಾಗದಲ್ಲಿ GPR ಅನ್ನ ಬಳಸಿ ಉತ್ಖನನ ಕಾರ್ಯವನ್ನು ಕೂಡ ಮಾಡಲಾಯಿತು. JCB ಅನ್ನು ಕರೆಸಿದ್ರು, ಪೌರಕಾರ್ಮಿಕ ಸಿಬ್ಬಂದಿನ ಕರೆಸಿದ್ರು. ಆ ಒಂದು ಜಾಗದಲ್ಲಿ ಅಗಿತಾ ಹೋದಂತೆ ಕೆಬ್ಬೆ ಮಣ್ಣು ಸಿಕ್ತು, ಅದಾದ್ಮೇಲೆ ನೀರು ಸಿಕ್ತು, ಅದನ್ನ ಪೈಪ್ನಿಂದ ಆಚೆ ತೆಗೆದ್ರು. ಯಾಕೆಂದ್ರೆ ಪಕ್ಕದಲ್ಲೇ ನದಿ ಹೋಗ್ತಾ ಇರುತ್ತಂದ್ರೆ ಅಂತರ್ಜಲದ ಮಟ್ಟ ಬರ್ತಾ ಇರುತ್ತೆ, ಹಾಗಾಗಿ ಅಲ್ಲೇನು ಕೂಡ ಸಿಗ್ಲಿಲ್ಲ. ಅದೇ ರೀತಿ ಅಧಿಕಾರಿಗಳು ಇವತ್ತಿಗೂ ಕೂಡ ಅಂದ್ರೆ ಇವತ್ತು ಉತ್ಖನನ ಕಾರ್ಯವನ್ನ ಬುಧವಾರ ಇವತ್ತು ಕೂಡ ಮುಂದುವರಿಸಿದ್ರು. ಈ ಕ್ಷಣದವರೆಗೂ ಕೂಡ ಅಲ್ಲೇನು ಸಿಗ್ಲಿಲ್ಲ. ತಗೋ ಈಗ ಒಂದು ವರ್ಗದ ಜನ ಈ ಸುಳ್ಳು ಇದೆಲ್ಲ ಹೆಂಗ್ ಮಾಡ್ಬಿಟ್ರೆ ಅವ್ನ ಜೊತೆಗೆ ಯಾರ್ಯಾರು ಸೇರ್ಕೊಂಡವ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಓಕೆ, ನ್ಯಾಯಾಧೀಶರು ಏನು ಹೇಳಿರ್ತಾರೆ, ನೀನು ಹೇಳಿರ್ತಕ್ಕಂಥ ಸುಳ್ಳು ಅಂತಾದ್ರೆ ನೀನು ನಾಳೆ ದಿನ ಏನಾದ್ರು ಉಲ್ಟಾ ಹೊಡೆದೆ ಅಂತಂದ್ರೆ ನಿನಗೆ ಶಿಕ್ಷೆ ಅಂತ ಹೇಳ್ತಾರೆ. ಪೊಲೀಸರು ಏನು ಹೇಳಿದ್ರು, ಮಂಪರು ಪರೀಕ್ಷೆ ಮಾಡಬೇಕು, ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು. ಓಕೆ, ಈಗ ಭೀಮನನ್ನ ಈ ಎಲ್ಲ ಸಿದ್ಧತೆಗಳಿಗೆ ಒಳಪಡಿಸಬಹುದು. ಆದರೆ 3 ಜನ ಉನ್ನತ ಸಾಕ್ಷಿಗಳಿದಾರಲ್ಲ ಅವ್ರನ್ನ ಮುಂದೆ ಇಟ್ಬಿಟ್ಟು ಮಾಡ್ಬೋದು. ಈಗ ಯಾರು ಉನ್ನತ ಸಾಕ್ಷಿಗಳು? ಯಾರೋ ಈಗ ಪ್ರತಿದಿನ ಬರ್ತಾರಲ್ಲ, ನಾನು ನೋಡಿದ್ದೀನಿ ಅವ್ನು ಉಳ್ತಿರ್ದ, ಅವರಲ್ಲ ಸಾಕ್ಷಿಗಳು. ಯಾವಾಗ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದ ನಂತರ ನೇತ್ರಾವತಿ ಸ್ನಾನಘಟ್ಟದ ಪಾಯಿಂಟ್ ನಂಬರ್ 1, 2, 3, 4, 5 ಆ 5 ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಒಂದು ಖಾಸಗಿ ವಾಹಿನಿಯಲ್ಲಿ ಡಾಕ್ಟರ್ ವೈದ್ಯ ಮಹಾಬಲ್ ಶೆಟ್ರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಖಾಸಗಿ ಮಾಧ್ಯಮದಲ್ಲಿ. ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ನಾನು ಆ ಟೈಮ್ನಲ್ಲಿ ಡಾಕ್ಟರ್ ಆಗಿದ್ದಾಗ ಆ ಜಾಗಕ್ಕೆ ಹೋಗಿ 70 ಹೆಣಗಳನ್ನ ಪೋಸ್ಟ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರು. ಕೇಳಿದ್ರಾ ಇಲ್ವಾ? ಓಕೆ, ಪಂಚಾಯತಿ ಸಿಬ್ಬಂದಿ ಹೋಗ್ತಾ ಒಂದು 2 ದಿನ ಆಯಿತು, ಯಾವಾಗ ಅದು ಸಿಗ್ತೈತಂತೆ ಇದು ಸಿಗ್ತೈತೆ ಅಂತ ಸುಳ್ಳು ಸುದ್ದಿ ಆಗ್ಬಿಡ್ತು. ಅವಾಗ ಅವರು ಕೂಡ ಬಂದ್ಬಿಟ್ರು, ಈ ಭೀಮಾ ಅವನಲ್ಲ, ಈಗ ಬಂದವನಲ್ಲ ಇವನು, ದೊಡ್ಡ ಕಳ್ಳ ಇವನು. ಅಲ್ಲಿ ಇದ್ದಂಥ ಹೆಣಗಳು ಅಂದರೆ ಯಾವ ಈಗ ಮುಕ್ತಿ ಸಿಗುತ್ತೆ ಅಂತ ಸ್ನಾನಘಟ್ಟದಲ್ಲಿ ಬಂದು ಸಾಯ್ತಾರಲ್ಲ, ಅದೆಲ್ಲ ಮೇಕೆ ಎತ್ಕೊಂಡ್ಬಿಟ್ಟು ಚಿನ್ನ ಒಡವೆ ಎಲ್ಲ ಬಿಚ್ಕೊಂಡ್ಬಿಡೋನು, ಕದ್ಬಿಡೋನು, ಆಮೇಲೆ ಹೋಗಿ ಸಂಜೆ ಮೇಲೆ ಹೋಗಿ ಮನೆಗೆ ಎತ್ಕೊಂಡೋಗೋನು, ಅವನೇ ಹೋಗಿ ಊತಾಕ್ಬಿಡ್ತಿದ್ದ. ಆ ಕಾಲದಲ್ಲಿ ನಮ್ಮ ಹತ್ರ ಸ್ಮಶಾನ ಇರಲಿಲ್ವಲ್ಲ, ಹಂಗಾಗಿ ಇಲ್ಲೆಲ್ಲ ಊತಾಕ್ಸ್ತಿದ್ದೋ, ತಪ್ಪೇನು ಅಂತ ಅವರು ಪ್ರಶ್ನೆ ಮಾಡೋರು. ಅವ್ರು ಹೇಳೋರೆ, ಹೌದು 100 ಸಿಗ್ತವೆ ಇಲ್ಲೆಲ್ಲ ಅಂತ. ಎರಡನೇದು, ಇನ್ನು ಒಂದಷ್ಟು ಪ್ರಬುದ್ಧ ಪತ್ರಕರ್ತರು ಅಂದರೆ ಸಾಮಾಜಿಕ ಜಾಲತಾಣದ ದಿಟ್ಟ ಪತ್ರಕರ್ತರು ಕೂಡ ಹೌದು ಆ ಜಾಗದಲ್ಲಿ ಸಿಗುತ್ತೆ, ಯಾಕಂತಂದ್ರೆ ಆ ಜಾಗದಲ್ಲಿ ಬಂದು ಸತ್ರೆ ಮುಕ್ತಿ ಸಿಗುತ್ತೆ ಅನ್ನೋ ಕಾರಣದಿಂದ ಸಾಕಷ್ಟು ಜನ ಬಂದು ಸಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನ ಇಲ್ಲದ ಕಾರಣ ಅವ್ರನ್ನ ತಗೊಂಡೋಗಿ ಆ ರೀತಿ ಮಾಡ್ತಿದ್ರು. ಇತ್ತೀಚೆಗೆ ಬಿಡಿ ಮೊಬೈಲ್ ಟವರ್ ಅದು ಇದು ಇದೆ. ಈಗ ಯಾರು ಬಂದು ಸತ್ರು ಅಂತಂದ್ರೆ ಫ್ಯಾಮಿಲಿಯವ್ರನ್ನ ಸಂಪರ್ಕ ಮಾಡಿ ಬಾಡಿಯನ್ನ ಅಥವಾ ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಡೀತಾ. ಬಟ್ ಆ ಕಾಲಘಟ್ಟದಲ್ಲಿ ಇರಲಿಲ್ಲ, ಹಾಗಾಗಿ ಅವರೇ ಮಾಡ್ತಿದ್ರು. ತಪ್ಪೇನು ಓಕೆ. ಆದ್ರೆ ಈಗ ಉಟ್ಕೊಂಡಿರೋಂಥ ಪ್ರಶ್ನೆ, ಭೀಮ ಬಂದು ಬುರುಡೆ ಬಿಡ್ತಾವನೆ, ಸುಳ್ಳು, ಏನೂ ಸಿಗ್ತಾ ಇಲ್ಲ, ಎಲ್ಲಿ ಬಗದ್ರು ಏನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಮಹಾಬಲ್ ಶೆಟ್ರು 70 ಶವಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಶವಗಳು ಈ ಕ್ಷಣದವರೆಗೆ ಎಲ್ಲಿ ಹೂತಾಕಿದ್ದಾರೆ ಅವರು? ಭೀಮನ್ ಕೇಳಿ ಹೂತಾಕ್ಸೋರು, ಇನ್ನೊಬ್ಬನ ಕೇಳಿ ಹೂತಾಕ್ಸೋರೋ ಗೊತ್ತಿಲ್ಲ. 70 ಶವಗಳು ಎಲ್ಲಿದ್ದಾವೆ? ಪಂಚಾಯತಿ ಸಿಬ್ಬಂದಿ ಹೌದು ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ಹುಡುಕಿದ್ರೆ 100 ಸಿಗ್ತವೆ, ಅದ್ರಲ್ಲಿ ತಪ್ಪೇನು? ಇದೆಲ್ಲ ಅವರೇ ಮಾಡ್ಸೋರು ಅಂತ ಹೇಳೋಕ್ಕಾಗುತ್ತಾ? ಅವ್ರು ಮಾಡಿಸೋರೋ ಬಿಟ್ಟೋರು ಬೇಡ, ಆರೋಪ ಬೇಡ. ಅದು ಸಹಜ ಸಾವ, ಅಸಹಜ ಸಾವ, ಅದನ್ನು ತನಿಖೆ ಮಾಡೋದಕ್ಕೆ ಅಂತ ಒಂದು ತಂಡ ಬಂದೈತಿ. ಈಗ ಅವ್ರು ಮಾಡ್ತಾರೆ. ಅವೆಲ್ಲವೇ? ದಯವಿಟ್ಟು ಹೇಳಿ. ಭೀಮ ಬಂದು ಬುರುಡೆ ಬಿಟ್ಟ. ಕೇಳ್ರಿ, ಹೇಳ್ತೀನಿ. ಭೀಮ ಒಂದು ಕಥೆಯನ್ನು ರಚನೆ ಮಾಡ್ಕೊಂಡು ಬಂದ, ಒಂದು ಚಿತ್ರಕಥೆಯನ್ನು ರಚನೆ ಮಾಡ್ಕೊಂಡು ಬಂದ. ಕೆಲವರು ಆಗ್ತಿದ್ರು IPS ಅಧಿಕಾರಿಗಳನ್ನ ಕೂಲಿಗೆ ಇಟ್ಕೊಂಡವನೇ ಭೀಮ, 15 ದಿನದಿಂದ ಅವ್ರ ಕರ್ಕೊಂಡು ಹಿಂದಿಂದ ಸುತ್ತಾಡ್ತವನೆ ಅಂತ. ನಾಚಿಕೆ ಆಗಲ್ವ ನಿಮ್ಗೆ ಆ ರೀತಿ ಕಮೆಂಟ್ ಹಾಕೋದಕ್ಕೆ? ಓಕೆ, ಸುಳ್ಳುಗಾರ ಭೀಮ ಅಥವಾ ನಕಲಿ ಭೀಮ ಅಥವಾ ಮುಸುಕುದಾರಿ ಭೀಮ ಅಥವಾ ಏನೇನೋ ಏನು ಬೇಕೋ ಅವನು ಬೈಕಳಿ ಪಾಪ ನೀವು. ಅವ್ನು ಬಂದು ಒಂದು ಚಿತ್ರಕಥೆಯನ್ನು ರೆಡಿ ಮಾಡ್ಕೊಂಡ. ಅವನದೇ ಕ್ಯಾರೆಕ್ಟ್ರು, ಅವನದೇ ಪಾತ್ರ, ಅವನದೇ ಕತೆ, ಅವನದೇ ಡೈರೆಕ್ಷನ್ ಎಲ್ಲ. ಪಾಪ ಮಹಾಬಲ್ ಶೆಟ್ರು, ಆ ಪಂಚಾಯತಿ ಸಿಬ್ಬಂದಿ, ಇನ್ನೊಂದಷ್ಟು ಜನ ಪ್ರಬುದ್ಧ ಪತ್ರಕರ್ತರು ಏನು ಮಾಡಿದ್ರು, ಭೀಮ ನಮಗೂ ಒಂದು ಪಾತ್ರ ಕೊಡೋ ನಿಮ್ಮ ಕಥೆಯಲ್ಲಿ ಅಂತಂದ್ಬಿಟ್ಟು ಹೋಗಿ ಧುಮುಕಿದ್ರು. ಅದರಲ್ಲಿ ಧುಮುಕಿದಂತಹ ಮಹಾಬಲ್ ಶೆಟ್ರು ಕ್ಯಾರೆಕ್ಟರ್ದು 70 ಹೆಣಗಳ ನಾನೇ ಪೋಸ್ಟ್ ಮಾಡಿದ್ದೀನಿ ನನ್ನ ಕಾಲಘಟ್ಟದಲ್ಲಿ ನಾನು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಂತ. ದಯವಿಟ್ಟೀಗ ಮಹಾಬಲ್ ಶೆಟ್ರು ಪ್ರಮುಖ ಸಾಕ್ಷಿ ಆಗ್ತಾರೆ ಈ ಒಂದು ಪ್ರಕರಣಕ್ಕೆ. ಎರಡನೇದು ಬಂದು ಪಂಚಾಯತಿ ಸಿಬ್ಬಂದಿನ ದಯವಿಟ್ಟು SIT ಅವರು ಎಂಕ್ವೈರಿ ಮಾಡಿ ಭೀಮನ್ ಬಿಟ್ಟೇ ಬಿಡ್ರಿ, ಅವ್ನಿಗೆ ಶಿಕ್ಷೆ ಕೊಡಿಸಿರಿ, ಮರಣದಂಡನೆ ಕೊಡಿಸ್ಬಿಡ್ರಿ, ಅವ್ನಿಗೆ ಹೋಗಿ ಇವರು ನುಡುಕ್ಸಿರಿ. ಅದಾದ್ಮೇಲೆ ಆ ಜಾಗಗಳಲ್ಲಿ ಸಿಗ್ತಾವಲ್ಲ ಅವು ಸಹಜ ಸಾವಿಂದ ಆಗಿರ್ತಕ್ಕಂಥದ್ದ, ಅಸಹಜ ಸಾವ, ದಯವಿಟ್ಟು ಅದನ್ನು ತನಿಖೆ ಮಾಡಿ ಮುಗಿಸ್ಬಿಡಿ. ಆ ಭಗವಂತನ ಆ ಒಂದು ಸನ್ನಿಧಾನಕ್ಕೆ, ಆ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಳಂಕ ಆದಷ್ಟು ಬೇಗ ಮುಕ್ತಿ ಆಗಲಿ ಅಂತ
ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಹಾಗೆ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ತೀರಿ. ದಯವಿಟ್ಟು ಮನವಿ ಮಾಡಿ ಕೇಳ್ಕೊಳ್ಳಿ, ಈ ಒಂದು ಪ್ರಕರಣ ಇಲ್ಲಿಗೆ ಎಂಡ್ ಆಗ್ಬಿಡ್ಲಿ. ಇನ್ನು ಯಾವ ತನಿಖಾ ತಂಡವೂ ಆ ಒಂದು ಜಾಗಕ್ಕೆ ಬರೋದು ಬೇಡ. ಏನು ಪದೇ ಪದೇ ಪಾಪ ಏನು ಕೆಲವ್ರ ಪ್ರಕಾರ, ನಾನು ಅವ್ರ ಪ್ರಕಾರಕ್ಕೆ ಬಂದ್ಬಿಡ್ತೀನಿ. ಈಗ ಏನ್ರೇ ಟಾರ್ಗೆಟ್ ನಿಮಗೆ ದೇವಸ್ಥಾನದ ಮೇಲೆ, ಏನ್ರೇ ಟಾರ್ಗೆಟ್, ಏನ್ರೇ ಸಿಗುತ್ತೆ ನಿಮಗೆ ಅಂತ ಅನ್ನೋದೇ ಬೇಡ. ಇನ್ಮೇಲೆ ಇದೇ ಲಾಸ್ಟ್ ಆಗ್ಬಿಡ್ಲಿ. ಮಹಾಬಲ್ ಶೆಟ್ಟರ್ನ, ಪಂಚಾಯತಿ ಸಿಬ್ಬಂದಿನ, ಒಂದಿಷ್ಟು ಪ್ರಬುದ್ಧ ಪತ್ರಕರ್ತರನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಊತ ಹಾಕಿದ್ದೀರಪ್ಪ, ಈಗ ಬಿಟ್ಬಿಡ್ರಿ ಅವ್ನು ಸುಳ್ಳು ಹೇಳ್ತಾನೆ ಅಥವಾ ಅವ್ನಿಗೆ ಬುದ್ಧಿಮಾಂದ್ಯ ಆಗಿರಬೇಕು 15-20 ವರ್ಷದಲ್ಲಿ, ಬಿಟ್ಬಿಡೋಣ ಅವ್ನಿಗೆ ಶಿಕ್ಷೆ ಕೊಡಿಸ್ತೀವಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ. ನೀವು ಹೇಳಿ ಬನ್ನಿ, ನೀವು ತೋರಿಸ್ ಬನ್ನಿ, ನಾವು ಅದನ್ನ ಅಗಿತೀವಿ, ನಾವು ತೆಗಿತೀವಿ, ಹೆಂಗಿದ್ರು ಬರೋದು ಬಂದ್ಬಿಟ್ಟಿದ್ದೀವಿ, ಹೆಂಗಿದ್ರು ಇಳಿದು ಬಿಟ್ಟಿದ್ದೀವಿ, ತೆಗೆದ್ಬಿಟ್ಟು ಪೂರ್ತಿ ಮುಗಿಸ್ಬಿಟ್ಟು ಐತೀವಿ. ಅದು ಸಹಜ ಸಾವ ಅಸಹಜ ಸಾವ ನಾವು ಗೌರ್ಮೆಂಟ್ಗೆ ವರದಿ ಕೊಡ್ತೀವಿ, ಅದಾದ್ಮೇಲೆ ತನಿಖೆ ನಡೆಯುತ್ತೆ, ನೀವು ಬಂದು ತೋರಿಸ್ರಪ್ಪ ಅಂತ ಕೇಳಿ ಸಾಕು. ಕೇಳ್ರಪ್ಪ. ಈಗ್ಲೂ ನಂಗೆ ಬೈಬೇಕು ಅನ್ಸುತ್ತಾ ನಿಮ್ಗೆ? ಅವ್ನು ಏನೋ ಬಂದು ಹೇಳ್ದ, ಸಿಕ್ತಿತ್ತೋ ಬಿಡ್ತಿತ್ತೋ, ತಪ್ಪಗಿರ್ಬೇಕಿತ್ತಲ್ವಾ? ಈಗ ಬಂದು ಹೇಳ್ದಂಥವ್ರು ಇವರೇ. ಈಗ ಸಿಗ್ತಾ ಇಲ್ಲ ಅಂತ ಸಂಕಟ ಪಡ್ತಾ ಇರೋರು ಇವರೇ. ಕೆಲವರು ಅಲ್ಲಿ ಸಿಕ್ಕೇನೂ ಆಗ್ಬೇಕಾಗಿಲ್ಲ, ಸಿಗದೇನೂ ಏನೂ ಆಗ್ಬೇಕಾಗಿಲ್ಲ. ನಮ್ಗೆ ಅದರಿಂದ ಭೀಮಯ್ಯನ ನಮ್ಮ ಅತ್ತೆ ಮಗನ, ಭೀಮಯ್ಯನ ನಮ್ಮ ಸಂಬಂಧಿಕನ, ನಮ್ಗೇನಾಗಬೇಕಾಗಿತ್ತು. ಆದರೆ ಸಮಾಜದಲ್ಲಿ ಒಂದು ಗಂಭೀರವಾದಂಥ ಆರೋಪ ಬಂದಾಗ ಓರ್ವ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆದ ನಾನು, ಒಬ್ಬ ಯೂಟ್ಯೂಬರ್ ಆದ ನಾನು, ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ ತಪ್ಪ, ನಾನು ಮಾತಾಡಿದ ತಪ್ಪು ಅಂತ ಅನ್ಸೋರು ಯಾರು ಹೇಳ್ಬಿಡಿ. ಈಗಲೇ ತಪ್ಪು ಕಣಪ್ಪ ನೀನು ಮಾಡ್ತಾ ಇರೋದು ಅಂತ ನಿಲ್ಲಿಸ್ಬಿಡ್ತೀನಿ. ಬಟ್ ಹೆಂಗ್ರಯ್ಯ ತಪ್ಪು ಅಂತ ಹೇಳ್ತೀರಿ? ಪಾಯಿಂಟ್ ಇಟ್ಕೊಂಡು, ವಿಚಾರವನ್ನು ಇಟ್ಕೊಂಡು ಮಾತಾಡ್ತಿರೋದ್ರಿಂದ ತಪ್ಪೇನು? ಕೆಲವರು ಸೌಜನ್ಯ ಪ್ರಕರಣ ತಗೊಂಡ್ಬರ್ತೀರಿ. ನಂಗೆ ಸೌಜನ್ಯ ಪ್ರಕರಣದ ಬಗ್ಗೆ ನನಗೆ ಗೊತ್ತಿಲ್ಲ. ಕೆಲವುದರ ಸಾಕ್ಷಿ ಇರಬಹುದು, ಇಲ್ಲದೆ ಇರಬಹುದು, ನನಗೆ ಗೊತ್ತಿಲ್ಲ. ಆ ತಾಯಿ ಹತ್ರ ನಾನು ಸಂದರ್ಶನ ಮಾಡೋಕೋದಂಥ ಸಂದರ್ಭದಲ್ಲಿ ನಾನು ಕೇಳಿದಿಷ್ಟೇ, ಅಮ್ಮ ನನಗೇನು ಕೂಡ ಗೊತ್ತಿಲ್ಲ, ನಿಮ್ಗೇನು ಗೊತ್ತು, ಏನು ಗಮನಿಸಿದಿರಿ, ಏನು ಕಂಡಿದ್ದೀರಿ ಅಂತ ಕ್ರಾಸ್ ಕ್ವಶನ್ಗಳ ಮೂಲಕ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ದೀನಿ. ಎಲ್ಲಾದರೂ ಪರವಾಗಿ ಹೋಗಿದ್ದೀನ? ನೆನಪಿರಲಿ, ಅವ್ರ ಮನೇಲಿ ಆ ತಾಯಿ ಟೀ ಕುಡಿರಿ ಅಂತ ಹಿಂಸೆ ಮಾಡಿದ್ರು, ಒಂದು ಹನಿ ಟೀನೂ ಕೂಡ ಕುಡಿದಿಲ್ಲ. ನಾನು ಹೋಗ್ತಿರ್ತಕ್ಕಂಥ ಆ ಒಂದು ಜಾಗದಲ್ಲಿ ನಿಷ್ಪಕ್ಷಪಾತವಾಗಿ ಅಲ್ಲಿ ಯಾರ ಪರ ವಿರೋಧ ಯಾವುದೂ ಇಲ್ಲದೆ ನಾನು ನೇರವಾಗಿ ಹೋಗಿ ಏನು ಹೋಗಿದ್ದೀನಿ ಅದನ್ನು ವರದಿ ಮಾಡ್ಕೊಂಡು ಬರಬೇಕು ಅಂತ ಹೋಗಿದ್ದೀನಿ ಹೊರತು ಆ ತಾಯಿ ಏನಾರು ನೋಡ್ತೀರಿ ದಯವಿಟ್ಟು ಕ್ಷಮಿಸಿ ಅಮ್ಮ, ನೀವು ಅಷ್ಟೊಂದು ಹಿಂಸೆ ಮಾಡಿದ್ರು ನಾನು ಟೀ ಕುಡಿದಿಲ್ಲ ಅನ್ನೋ ಕಾರಣಕ್ಕೆ ಇದೇ ನಿಜವಾದ ಕಾರಣ. ಎಲ್ಲೂ ಕೂಡ ಆ ರೀತಿ ಹೋಗಿ ನಾನು ಮಾಡಲ್ಲಮ್ಮ. ಏನಾದರೂ ಒಂದು ಕಂಡು ಬಂದೈತೆ ಅಂತಂದಾಗ ಅವ್ರ ಮನೆ ನಾವು ಏನು ಮಾಡಿದ್ರು ಜನಗಳ ಕಣ್ಣಿಗೆ ಏನಾಗುತ್ತೆ ಅಂತಂದರೆ ಇವರೆಲ್ಲ ಹಿಂಗೆ ಸೇರ್ಕೊಂಡಿರ್ಬೋದು, ಹಿಂಗೆ ಆಗ್ಬಿಡುತ್ತೆ ಅಮ್ಮ, ಆ ಕಾರಣದಿಂದ ದಯವಿಟ್ಟು ನನ್ನ ಕ್ಷಮಿಸಿ, ನಿಮ್ಮ ಮನೆ ನಾನು ಟೀ ಕುಡಿಯೋದೇ ಇರೋದಕ್ಕೆ ಕಾರಣ ಇದೆ. ಅದನ್ನು ಬಿಟ್ಟು ಈಗ ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರಶ್ನೆ ಮಾಡಬೇಕು. ಡಾಕ್ಟರ್ ಮಹಾಬಲ್ ಶೆಟ್ಟರು ಬರಬೇಕಿನ್ನು, ಅವ್ರು ಎಲ್ಲೆಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋರೆ ಆ ಜಾಗ ತೋರಿಸ್ಬೇಕು, ಅಲ್ಲಿ ಭೂಮಿ ಆಗಿರುವಂಥ ಪ್ರಕ್ರಿಯೆ ನಡಿಬೇಕು. ತದನಂತರ ಈಗ ನೀವು ಕೇಳ್ಬೋದು, ಈಗ ನಿಮಗೆಲ್ಲ ಹಿಂಗೆ ಕೆಲಸ ಇಲ್ವಾ ಮಾಡೋದಕ್ಕೆ, ಏನೋ SIT ಅಧಿಕಾರಿಗಳು ಏನು ಅನ್ಕೊಬಿಟ್ಟಿದ್ದೀರಿ ಅಂತ. ನಿಮ್ಮ ಪ್ರಶ್ನೆ ಏನು? ಅವ್ನು ತೋರಿಸಿದ ಜಾಗದಲ್ಲಿ ಎಲ್ಲೂ ಕೂಡ ಹೆಣ ಸಿಗ್ತಿಲ್ಲ ಅಂತ. ಹೆಣ ಸಿಗ್ಬೇಕು ತಾನೆ, ಇವ್ರು ಬಂದು ತೋರಿಸ್ತಾರೆ ಬಿಡಿ, 70 ಅಂತ ಮಾಡೋರಲ್ಲ. ಪ್ರಶ್ನೆ ತಾನೇ ಅದನ್ನು, ಉತ್ತರ ತಾನೇ ಇದನ್ನು. ಇನ್ನು ನಮ್ಮ ಪ್ರೀತಿಯ ಆತ್ಮೀಯ ಮಿತ್ರರಂತ ಕಿರಿಕಿರ್ತಿಯವರು ನೀವೆಲ್ಲರೂ ಕೂಡ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಿ, ನಿಮ್ಮ ಬಗ್ಗೆ ಹಂಗೆ ಮಾಡೋ ಹಿಂಗೆ ಮಾಡೋಣ, ಬೈರಿ ಹೋಗಿರಿ ಬಗಿರಿ ಅಂತ. ನನಗೊಬ್ಬ ಒಳ್ಳೆ ಫ್ರೆಂಡು. ಕಿರಿಕಿರ್ತಿಯವರ ವಿಚಾರ ಬೇರೆ, ನನ್ನ ವಿಚಾರ ಬೇರೆ. ಅವ್ರಿಗೆ ತಿಳಿಸಿದ ರೀತಿ ಅವ್ರು ಮಾತಾಡ್ತಾರೆ, ನನಗೆ ತಿಳಿಸಿದ ರೀತಿ ನಾನು ಮಾತಾಡ್ತೀನಿ. ಈಗ ಕಿರಿಕಿರ್ತಿಯವ್ರಿಗೂ ಪಾಪ ಹೋಗ್ಬಿಟ್ಟು ಒಂದಷ್ಟು ಜನ ನಿನ್ನ ಪೇಮೆಂಟು ಅದು ಇದು ಅಂತ ಬೈತಾರೆ. ಪಾಪ ಅದಕ್ಕೆ ಸತ್ಯಾಸತ್ಯತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನನಗೂ ಕೂಡ ಬೈತಾರೆ ಕೆಲವರು ಬಂದ್ಬಿಟ್ಟು. ಆ ಸತ್ಯಾಸತ್ಯತೆ ನನಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರ ಬೆಳಕಿಗೆ ಬಂದ ನಂತರ ಇದೇ ದೃಷ್ಟಿಯಲ್ಲಿ ಎಲ್ಲರೂ ಹೋಗ್ಬೇಕು ಅನ್ನೋದಕ್ಕೆ ಆಗಲ್ಲ. ಕೆಲವರು ಈ ದೃಷ್ಟಿಯಲ್ಲಿ ನೋಡ್ತಾರೆ, ಕೆಲವರು ಈ ಆಯಾಮದಲ್ಲಿ ಬರ್ತಾರೆ. ಹಾಗಾಗಿ ಅವರವರಿಗೆ ತೋಚಿದಂತಹ ರೀತಿಯಲ್ಲಿ, ಅವರವರು ಕಂಡಂತಹ ರೀತಿಯಲ್ಲಿ ಅದನ್ನು ನಿಮ್ಮ ಮುಂದೆ ವಿವರಿಸುವಂತಹ ಪ್ರಯತ್ನವನ್ನು ಪಡ್ತಾರೆ. ನಾನು ಕಂಡಂಥ ರೀತಿಯಲ್ಲಿ, ನಾನು ಗಮನಿಸಿದಂಥ ರೀತಿಯಲ್ಲಿ, ನನ್ನ ಸತ್ಯದ ಹಾದಿಯಲ್ಲಿ ಏನಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಿದ್ದೆ. ಸೊ ನಮ್ಮ ಸ್ನೇಹಿತರು ಹೋಗಿ SIT ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ವಿಡಿಯೋ ತುಣುಕುಗಳನ್ನು ಕೂಡ ಮಾಧ್ಯಮಗಳಲ್ಲಿ ಗಮನಿಸ್ತಿದ್ದೆ. ಮೊನ್ನೆನೂ ಕೂಡ ಫೋನ್ ಮಾಡಿ ಮಾತಾಡ್ತೇನೆ ಅವ್ರ ಜೊತೆ, ಹೆಚ್ಚು ಕಮ್ಮಿ 1 hour ಮಾತಾಡ್ತೀವಿ ನಾವು ಕೂತ್ಕೊಂಡ್ರೆ. ಬಟ್ ಅವರಲ್ಲಿ ನಾನು ಮನವಿ ಮಾಡಿ ಕೇಳ್ಕೊಳ್ತೀನಿ, ನೀವು ಹೇಗೆ ನಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟರೆ ಅದೇ ರೀತಿ ಹೋಗಿ ಡಾಕ್ಟರ್ ಮಹಾಬಲ್ ಶೆಟ್ಟರ್ ಆಗಿರ್ಬೋದು, ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಇನ್ನೊಂದಷ್ಟು ಜನ ಇದಾರಲ್ಲ ದಿಟ್ಟ ಪತ್ರಕರ್ತರು ಅಂತ ನಿಮಗೆ ಗೊತ್ತಿರುತ್ತೆ, ಅವರೆಲ್ಲರನ್ನು ಕರೆಸಿ ಎನ್ಕ್ವೈರಿ ಮಾಡಿ, ಮುಂದುವರಿದ ತನಿಖೆ ಮಾಡಿ, ಈ ಒಂದು ತನಿಖೆಯಲ್ಲೇ ಅಂಟಿರ್ತಕ್ಕಂಥ ಕಳಂಕ ಎಲ್ಲ ತೊಳೆದೋಗ್ಲಿ ಅಂತ ಮನವಿ ಮಾಡಿ ಕೇಳ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ. ದಯವಿಟ್ಟು ಹೋಗಿ, ಈ ಒಂದು ಕಾರ್ಯ ನಿಮ್ಮ ಕೈಲೇ ಆಗುತ್ತೆ. ಯಾಕೆಂದರೆ ನೀವು ಹೋರಾಟಗಾರರು, ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಗೊತ್ತು, ನೀವು ನನಗಿಂತ ಹಿರಿಯರು ಅನ್ನೋ ಕಾರಣದಿಂದ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಪ್ರೀತಿಯ ಸ್ನೇಹಿತರಾದಂಥ ಕಿರಿಕಿರ್ತಿಯವರಲ್ಲಿ ದಯವಿಟ್ಟು ಹೋಗಿ ಮಾಡಿಕೊಡಿ ಬ್ರದರ್ ಇದನ್ನ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಈ ಒಂದು ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ. ನಿಮ್ಗೆ ಅನಿಸಿದ್ದನ್ನು ಏನು ಬೇಕಾದರೂ ಕಮೆಂಟ್ ಹಾಕ್ಬೋದು, ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು.